ಒಂದು ಸ್ವಲ್ಪ ಎಲ್ಲ ಎದ್ದು ನಿಂತ್ಕೊಳ್ಳಿ. ಸ್ವಲ್ಪ ಇಂಟರ್ಲಾಕ್ ಫಿಂಗರ್ ಮಾಡಿಸಿ, ಹಿಂಗೆ ಹಿಂಗೆ ಸ್ಟ್ರೆಚ್ ಮಾಡಿ. ಸ್ವಲ್ಪ ಎಡಗಡೆ ಬಾಗ್ರಿ, ಸ್ವಲ್ಪ ಬಲಗಡೆ ಬಾಗಿ. ಕೈಗಳು ಓಪನ್ ಕ್ಲೋಸ್ ಮಾಡಿ, ಹೀಗೆ ಫಾಸ್ಟಾಗಿ ಕುಳಿತುಕೊಳ್ಳಿ. ಇದೊಂದು ಅಪರೂಪದ ಸಮಾರಂಭ. ಜಿ ವಾಹಿನಿ ಈ ದೇಶದಲ್ಲಿ ಇವತ್ತು ಸಾವಿರ ಸುದ್ದಿ ವಾಹಿನಿಗಳಿವೆ. ಇವತ್ತು ಸುದ್ದಿ ವಾಹಿನಿಗಿಂತಲೂ ಅತ್ಯಂತ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳಿವೆ. ಕ್ಷಣ ಮಾತ್ರದಲ್ಲಿ ಜಗತ್ತಿನಲ್ಲಿ ಆಗುವಂಥ ಎಲ್ಲ ಸುದ್ದಿಗಳನ್ನು ನಾವು ಈಜಿಯಾಗಿ ನೋಡ್ಬೋದು. ಆದರೆ ಭಾರತ ಇನ್ನೂ ಕೂಡ ಇಂಟರ್ನೆಟ್ ಇಲ್ಲದಂಥ ಸಂದರ್ಭದಲ್ಲಿ ಜಿ ವಾಹಿನಿ ಆರಂಭವಾಗಿತ್ತು. ನಾವು 2005ನೇ ಇಸ್ವಿಯಲ್ಲಿ ಅಮೇರಿಕಾದಲ್ಲಿ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಅವಾಗೇನು ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ. ಭಾರತದಲ್ಲಿರುವಂಥ ಏನಾದರೂ ಚಟುವಟಿಕೆಗಳನ್ನ ತಿಳ್ಕೋಬೇಕಾಗಿತ್ತು ಅಂತಂದರೆ ನಾವು ಒಂದು ನಂಬಿಕೊಂಡಿದ್ದು ಯಾವುದಪ್ಪ ಅಂದರೆ ಜಿ ವಾಹಿನಿ. ಅಂಥ ಒಂದು ಅಪರೂಪದ ವಾಹಿನಿ ಇವತ್ತು ವಿಯಾನ್ ಅಂಥೇಳಿ, ವರ್ಲ್ಡ್ ಈಸ್ ಒನ್ ಅಂತ, ಒನ್ ಆಫ್ ದ ಬೆಸ್ಟ್ ಚಾನಲ್. ನಾವು ಅತ್ಯಂತ ಇಷ್ಟಪಡುವಂತಹ ಅತ್ಯಂತ ಸುಲಭ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು ಆರೋಗ್ಯ ಕ್ಷೇತ್ರದ ಬಗ್ಗೆ. ಇವತ್ತು ಪ್ರತಿನಿತ್ಯ ಒಂದು ವಾಹಿನಿಯನ್ನು ನೀವು ತೆಗೆದ ತಕ್ಷಣವೇ, ಆನ್ ಮಾಡಿದ ತಕ್ಷಣವೇ ಎಷ್ಟೋ ಚಾನಲ್ಗಳು ಬೇಡವಾದಂಥ ಸುದ್ದಿಗಳಲ್ಲಿ ಬಿತ್ತರಿಸ್ತಾ ಇರ್ತವೆ. ಆದರೆ ಜಿ ಚಾನಲು ಯಾವತ್ತೂ ಒಳ್ಳೆಯ ಸುದ್ದಿಗಳನ್ನು, ದೇಶದ ಅಭಿವೃದ್ಧಿಯ ಕೆಲಸಗಳನ್ನು ಬಿತ್ತರಿಸುವ ಮೂಲಕ ತನ್ನದೇ ಆದಂತಹ ಒಂದು ಐಡೆಂಟಿಫಿಕೇಷನನ್ನು ಪಡ್ಕೊಂಡಿದೆ. ಹೇಗೆ ನಮ್ಮ ಶರೀರದಲ್ಲಿ ನಾಡಿಗಳಂತಿದ್ದಾವೆ, 72,000 ನಾಡಿಗಳು. ಅವುಗಳಿಗೆ ನಾವು ವಾಹಿನಿ ಅಂತ ಕರೀತೇವೆ, ಅವುಗಳನ್ನ ಚಾನಲ್ಸ್ ಅಂತ ಕರಿತೇವೆ ಇಂಗ್ಲೀಷ್ ಭಾಷೆಯಲ್ಲಿ. ನಮ್ಮ ಶರೀರದಲ್ಲಿ ನಾಡಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ನಮ್ಮ ದೇಹ ಚೆನ್ನಾಗಿರ್ತದೆ. ಹಾಗೆ ನಮ್ಮ ದೇಶ ಚೆನ್ನಾಗಿರಬೇಕು ಅಂತಂದರೆ ಈ ಚಾನಲ್ಗಳು ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂಥ ಒಳ್ಳೆಯ ಕಾರ್ಯಗಳನ್ನು, ಸರ್ಕಾರ ಮಾಡುವಂಥ ಎಡವಟ್ಟುಗಳನ್ನು ಅವುಗಳು ಸಮುದಾಯಕ್ಕೆ, ಜನಾಂಗಕ್ಕೆ ತೋರಿಸಬೇಕು. ಆ ನಿಟ್ಟಿನಲ್ಲಿ ಜಿ ವಾಹಿನಿ ಅತ್ಯಂತ ಪರಿಣಾಮಕಾರಿಯಾಗಿ ಇಡೀ ದೇಶದ ತುಂಬಲ್ಲ, ಯಾವುದೇ ರಾಜ್ಯಕ್ಕೆ ಹೋದರೂ ಅಲ್ಲಿ ಜಿ ಚಾನಲ್ ಇದೆ. ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ರವಿಯವರು, ಅವರು ಸಂಪಾದಕರ ನೇತೃತ್ವದಲ್ಲಿ ಅದ್ಭುತವಾಗಿರುವಂತಹ ಏನು ಈ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಜಿಯವರ ಜನ್ಮದಿನ, ಇವತ್ತು ಕಲ್ಯಾಣ ಕರ್ನಾಟಕ ಉದಯವಾಗಿರುವಂಥ ದಿನ. ಈ ದಿನದಂದು ಕರ್ನಾಟಕದ ಅನ್ಸಂಗ್ ಹೀರೋಗಳು, ತೆರೆ ಮೇರೆಯಲ್ಲಿರುವಂತಹ ಅದ್ಭುತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ವ್ಯಕ್ತಿಗಳನ್ನು ಹುಡುಕಿ ಹೆಕ್ಕಿ ಅವರಿಗೆ ಗೌರವಿಸ್ತಾ ಇರುವುದು ಒಂದು ಸರ್ಕಾರ ಮಾಡದಿರುವಂಥ ಕೆಲಸವನ್ನು ಇವತ್ತು ಜಿ ವಾಹಿನಿ ಮಾಡ್ತಾ ಇದೆ. ಅದು ನಮಗೆ ಭಾಳ ಹೆಮ್ಮೆ. ಇಲ್ಲಿ ಆಹ್ವಾನ ಮಾಡಿದವರು ಯಾರೂ ಕೂಡ ಸಾಮಾನ್ಯರಲ್ಲ. ಪದ್ಮಶ್ರೀ ಪ್ರಶಸ್ತಿಗೆ ಯೋಗ್ಯರಾಗಿರುವಂತಹ ವ್ಯಕ್ತಿಗಳನ್ನೇ ನೀವು ಆಯ್ಕೆ ಮಾಡಿದ್ದೀರಿ. ಬಹುತೇಕ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಕೊಡುವಂಥ ಪ್ರಶಸ್ತಿಗಳಿಗೆ ಇಂಥವ್ರನ್ನ ಆಯ್ಕೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಎಷ್ಟೋ ಜನ ಇನ್ಫ್ಲೂಯೆನ್ಸ್ ಮೂಲಕ ಅಂದರೆ ಅರ್ಜಿ ಹಾಕೊಂಡು ಪ್ರಶಸ್ತಿಯನ್ನು ಕೊಡ್ತಾರೆ, ಅದಕ್ಕೆ ಪ್ರಶಸ್ತಿ ಅನ್ನೋದಿಲ್ಲ, ಅದು ಇನ್ಫ್ಲೂಯೆನ್ಸ್ ಅವಾರ್ಡ್ ಅಂತ ಕರೀತಾರೆ. ಆದರೆ ನಾವೇ ಗುರುಸಿ ಹುಡುಕಿ ಅವರಿಗೆ ಅವಾರ್ಡ್ ಕೊಡೋದಿದೆಯಲ್ಲ, ಇದು ಸರ್ಕಾರಕ್ಕೂ, ಅದು ರಾಜ್ಯ ಸರ್ಕಾರಕ್ಕೂ ಭಾರತ ಸರ್ಕಾರಕ್ಕೂ ಮಾದರಿಯಾಗಿರುವಂಥ ಕಾರ್ಯವನ್ನು ಮಾಡಿದ್ದೀರಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವಾರ್ಡ್ ಕೊಡೋರು ಭಾಳ ಮುಖ್ಯ, ತೆಗೆದುಕೊಳ್ಳೋರ್ಕಿಂತನೂ. ಇವತ್ತು ನಮ್ಮ ಜೊತೆಗೆ ಇಸ್ರೋದ ಚೇರ್ಮನ್ರಾಗಿರುವಂತಹ, ಮಾಜಿ ಚೇರ್ಮನ್ರಾಗಿರುವಂತಹ ಡಾಕ್ಟರ್ AS ಕಿರಣ್ ಕುಮಾರ್ ಇದ್ದಾರೆ. ಅವರೊಬ್ಬ ಶ್ರೇಷ್ಠ ನಿಜವಾದ ಭಾರತ ರತ್ನ. ಅವ್ರ ಜೊತೆಗೆ ನಾವು 10-15 ವರ್ಷಗಳಿಂದ ಭಾಳ ಆಪ್ತರು. ನಾವು ಕೂಡ ಪ್ರತಿ ವರ್ಷ ಯೋಗ ರತ್ನ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ. ಅವರ ಕಡೆಯಿಂದ ಅನೇಕ ಬಾರಿ ಯೋಗರತ್ನ ಪ್ರಶಸ್ತಿಯನ್ನು ನಾವು ಕೊಡಿಸಿದ್ದೇವೆ. ಇಂಥ ಒಬ್ಬ ಧೀಮಂತ ವ್ಯಕ್ತಿಗಳು ನಮ್ಮ ಜೊತೆಗಿರುವುದು ನಮ್ಮ ಭಾಗ್ಯ. ಅವ್ರ ಜೊತೆಗೆ ಒಂದು 5 ನಿಮಿಷ ನೀವು ಕೂತ್ಕೊಂಡ್ರೆ ಆಧ್ಯಾತ್ಮ ಬಗ್ಗೆ ಮಾತಾಡ್ತಾರೆ, ಸಂಶೋಧನೆ ಬಗ್ಗೆ ಮಾತಾಡ್ತಾರೆ. ಇಂಥ ಅಪರೂಪ ವ್ಯಕ್ತಿಗಳು ನಮ್ಮ ಜೊತೆಗಿರೋದು. ಅಂತಹ ಮಹಾನ್ ವ್ಯಕ್ತಿಗಳನ್ನು ನೀವು ಕರೆಸಿ TB ಜಯಚಂದ್ರ ಅನ್ನುವಂಥ ಅಪರೂಪದ ನಾಡಿನ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಇವತ್ತು ರಾಜಕಾರಣಿಗಳನ್ನು ನಾವು ಯಾರೂ ಕೂಡ ಆದರ್ಶ ಮಾಡ್ಕೊಳ್ತಾ ಆಗ್ತಾ ಇಲ್ಲ. ಅಂತಹ ವಾತಾವರಣದಲ್ಲಿ ಒಬ್ಬ ಆದರ್ಶ ರಾಜಕಾರಣಿ ಅಂತಂದರೆ ನಮ್ಮ TB ಜಯಚಂದ್ರ ಅವರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ
ಗುಂಡೂರಾವ್ರಿದ್ದಾರೆ, ಅವ್ರ ತಂದೆ ಅವರದೇ ಆದಂಥ ಒಂದು ಐಡೆಂಟಿಫಿಕೇಷನ್ ಪಡ್ಕೊಂಡವರು. ಅಂತಹ ತಂದೆಯ ತಕ್ಕನಾಗಿರುವಂತಹ ನಮ್ಮ ದಿನೇಶ್ ಗುಂಡೂರಾವ್ ಆರೋಗ್ಯ ಕ್ಷೇತ್ರದಲ್ಲಿ, ಸಿದ್ದರಾಮಯ್ಯರ ಸರ್ಕಾರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಳಜಿನ ಹೊಂದಿಕೊಂಡು ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿನೇ ಅವ್ರು ಯಾಕೆ ಬಂದಾರಪ್ಪ ಅಂತಂದರೆ, ನಮ್ಮ ಬೈರತಿ ಸುರೇಶ್ ಅವರು ಅಂತಂದರೆ, ನೀವು ಮುಖ್ಯಮಂತ್ರಿಯ ಹಾದಿಯಲ್ಲಿ ನಡೆದರೆ ನೀವು ಕೂಡ ಅದೇ ಸಿದ್ದರಾಮಯ್ಯ ವ್ಯಕ್ತಿತ್ವ ನಿಮ್ಮದಾಗತ್ತೆ ಅನ್ನೋ ಕಾರಣಕ್ಕಾಗಿ ನೀವೆಲ್ಲ ಸನ್ಮಾನ ಮಾಡಿದ್ದೀರಿ. ಇಷ್ಟೊಂದು ಹೇಳಿ ತಾವೆಲ್ಲ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಿ, ವಿಶೇಷವಾಗಿ ಜಿ ಚಾನಲ್ ನನಗೆ ಭಾಳ ಇಷ್ಟ. ನಾವು ಕೂಡ ಟಿ ವಿ ಚಾನಲ್ ಮೂಲಕ 10 ವರ್ಷ ಯೋಗವನ್ನು ಹೇಳಿಕೊಟ್ಟಿವಿ. ಇವತ್ತು ನಮಗೂ ಕೂಡ ಲೈಫ್ ಲೈನ್ ಕೊಟ್ಟದ್ದು ಈ ಥರ ಚಾನಲ್ಗಳು. ಹಾಗಾಗಿ ಈ ಒಂದು ಜಿ ಚಾನಲ್ ಒಂದು ಉತ್ತಮವಾಗಿರುವಂತಹ ಕರ್ನಾಟಕ ಐಡಲನ್ನು ಐಡೆಂಟಿಫೈ ಮಾಡಿ ಅವರಿಗೆ ಹಾನರ್ ಮಾಡಿರೋದು ನಮಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ, ಹಂಡೆ ಹಾಲು ಕೊಡೋದಷ್ಟು ಖುಷಿಯಾಗಿದೆ. ಇಂಥ ನಿರಂತರ ಕಾರ್ಯ ನಿಮ್ಮದು ಸಾಗಲಿ ಅಂತ ಹಾರೈಸಿ ನಾ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣು.